ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಶ್ರೀ ಭವಾನಿ ರೆಸಿಪಿಲಿ ಇವತ್ತು ಪಕೋಡ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತಿದೆ. ಈ ರೀತಿಯಾದಂಥ ಒಂದು ಪಕೋಡ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಕ್ರಿಪ್ಸಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ಈ ವಿಧಾನದಲ್ಲಿ ಮಾಡಿ ನೋಡಿ. ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋದು ಬೆಲ್ ಬಟನ್ ಕೂಡ ಕ್ಲಿಕ್ ಆಗಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಮ್ಮ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಇವಾಗ ಒಂದೇ ಒಂದು ಗಂಟೆ ನಾನು ಒಂದು ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಒಂದು ಸ್ವಲ್ಪ ಅದರಲ್ಲಿ ಒಂದು ಎರಡೇ ಮೆಂತ್ಯ ಹಾಕಿದ್ದೀನಿ. ನೆನೆಸ್ಬಿಟ್ಟು ನುಣ್ಣಗೆ ರುಬ್ಕೊಂಡು ನಾವು ದೋಸೆ ಅದಕ್ಕೆ ರುಬ್ಕೊಂಡು ಬರ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ರುಬ್ಕೊಂಡು ಬಂದೀನಿ. ಒಂದೇ ಒಂದು ಕಪ್ಪಷ್ಟು ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿ ಆಗಿದೆ. ಇವಾಗ ಒಂದು ಪಾತ್ರೆದಲ್ಲಿ ಸೇರಿಸ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಲ್ಲಿ ನಾನು ಬೇಯಿಸಿಟ್ಟಿರೋಂಥ ಆಲೂಗಡ್ಡಿನ ಸೇರಿಸ್ತಾ ಇದ್ದೀನಿ. 2 ಆಲೂಗಡ್ಡಿನ ಸೇರಿಸ್ತಾ ಇದ್ದೀನಿ. ಇದನ್ನು ಪೇಸ್ಟ್ ಥರ ರುಬ್ಕೊಂಡು ಬರ್ಬೇಕು. ಆಲೂಗಡ್ಡಿನೂ ಈ ರೀತಿಯಾಗಿ ಪೇಸ್ಟ್ ಥರ ರುಬ್ಕೊಂಬಂದರೆ ಸಾಕು. ಎರಡೇ ಪದಾರ್ಥದಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತದೆ ನೋಡಿ. ಈ ರೀತಿಯಾಗಿ ಒಂದು ಪಾತ್ರದಲ್ಲಿ ಹಾಕೊಂಡಾದ ನಂತರ ನಾನು 1 ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋಂಥದ್ದು. ರುಚಿ ತಕ್ಕಟ್ಟು ಉಪ್ಪು, ಒಂದು ಚಿಟಿಕೆನೇ ಅಡುಗೆ ಸೋಡಾನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಂಬ ತೆಳ್ಳಗೆ ಮಾಡ್ಕೋಕೆ ಹೋಗಬೇಡಿ ಹಿಟ್ಟನ್ನು. ಈ ಹದ ಇದ್ದರೆ ಸಾಕು, ಗಟ್ಟಿ ಹದ ಇರಬೇಕು. ನಮಗೆ ಚೆನ್ನಾಗಿ ಒಂದೊಂದಾಗಿ ಬಿಡೋಕೆ ಬರುತ್ತದೆ ಎಣ್ಣೆಯಲ್ಲಿ ನೋಡಿ. ಈ ಹದ ಇದ್ದರೆ ಸಾಕು. ಇವಾಗ ಎಣ್ಣೆನೂ ಬಿಸಿಯಾಗಿದೆ. ಬನ್ನಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾಯಿದ್ದೀನಿ. ಈ ರೀತಿಯಾಗಿ ಒಂದೊಂದಾಗಿ ಬಿಟ್ಕೊತಾ ಬನ್ನಿ. ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೋಬೇಕು. ಫಸ್ಟ್ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ನಿಧಾನವಾಗಿ ಬಿಟ್ಕೊತ ಬನ್ನಿ. ಈ ರೀತಿಯಾಗಿ ಬೇಕಂದ್ರೆ ಸ್ಪೂನಲ್ಲೂ ಬಿಡ್ಬೋದು ನೋಡಿ. ಈ ರೀತಿಯಾಗಿ ಬಿಟ್ಕೋತ ಬಂದ ನಂತರ ನಾವು ಚೆನ್ನಾಗಿ ಗ್ಯಾಸಲ್ಲಿ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡ್ಕೋ ಫ್ರೆಂಡ್ಸ್, ಈ ರೀತಿಯಾಗಿ ಒಂದೊಂದಾಗಿ ತಿರ್ಕೋಬೇಕಾಗುತ್ತೆ. ನಮ್ಗೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೊತಾ ಬನ್ನಿ. ಚೆನ್ನಾಗಿ 2 ಸೈಡನ್ನು ಚೆನ್ನಾಗಿ ಒಂದು ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಸಾಯಂಕಾಲ ಟೈಮಲ್ಲಿ ನಮಗೇನೇನು ತಿನ್ನಬೇಕು ಅನಿಸೋದಾಗ ಈ ವಿಧಾನದಲ್ಲಿ ಮಾಡ್ಕೊಂಡ್ಬಿಟ್ಟು ತಿಂದರೆ ತುಂಬ ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ನಾವು ಚಟ್ನಿ ಜೊತೆಲಿ ಸರ್ವ್ ಮಾಡ್ಕೊಂಡ್ಬಿಟ್ಟು ತಿನ್ಬೋದು, ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿಯಾದಂಥ ಒಂದು ನಮ್ಮ ಪಕೋಡನ ರೆಡಿಯಾಗಿದೆ. ಸಾಯಂಕಾಲ ಟೈಮಲ್ಲಿ ತಿನ್ನಬೇಕು ಅನ್ನಿಸಿದಾಗ ಈ ವಿಧಾನದಲ್ಲಿ ಬೇಗನೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೀ ಜೊತೆಲಿ ಸರ್ವ್ ಮಾಡ್ಕೊಂಡ್ಬಿಟ್ಟು ತಿನ್ಬೋದು, ಸೂಪರಾಗಿರುತ್ತೆ ಪಕೋಡ. ನೀವು ಕೂಡ ಒಂದ್ಸಲ ಟ್ರೈ